ಕ್ಯಾನ್ ಐ ಸಿ ಯುವರ್ ಟಿಂಪಲ್? ರೀ, ಟವಲ್ ಮರ್ತು ಬಂದ್ಬಿಟ್ಟೆ. ಒಂದು ಟವಲ್ ಕೊಡಿ. ಟವಲ್ ತಗೊಂಡೋಗಿಲ್ವೇನೆ? ಸುಶೀಲಳ ಶೀಲ ತೆಗೆದು ಅದಕ್ಕೆ ಹೇಮಂತನ ಮಂತ ಸೇರಿಸಿ ಆಗಿದ್ದು ಸುಮಂತ. ಯಾವಾಗ್ಲೂ ಮೊಬೈಲ್ನಲ್ಲಿ. ಇವನಿಗೆ ಚಿಕ್ಕ ವಯಸ್ಸಲ್ಲಿ ಮೊಬೈಲ್ ಕೊಟ್ಟಿದ್ದೆ ತಪ್ಪಾಯ್ತು. ಹಾಗೆ ಎತ್ಕೊಂಡಿದ್ದು ಇನ್ನೂ ಬಿಟ್ಟಿಲ್ಲ. ನೀವು ಅಪ್ಡೇಟ್ ಆಗ್ಬೇಕು ಸುಶೀಲಾ ಅವರೇ. ಎಂತಪ್ಪ ಹೇಳೋ, 10 ಗಂಟೆ ಆಯ್ತು. 10 ಗಂಟೆನಾ? ನೀವು ನಿಮ್ ಮೊಬೈಲು ಇಷ್ಟೇ ಆಯ್ತು. ಅದು ಜಾರಿ ಬಿದ್ದ ತಕ್ಷಣ ಎಲ್ಲಿಂದ ಬಂದ್ಲೋ ದೇವರಿಗೆ ಗೊತ್ತು. ನನಗ್ ಗೊತ್ತಿತ್ತು ಈ ಮೊಬೈಲ್ ಇಂದ ಯಾವತ್ತಾದ್ರೂ ಏನಾದ್ರೂ ಆಗುತ್ತೆ ಅಂತ. ಏನ್ ಮಾಡ್ತಿದ್ಯೋ? 5,000 ಅವ್ರ ನಂಬರ್ ಗೂಗಲ್ ಪೇ ಮಾಡ್ಬೇಕಂತೆ. ಓ, ಮೊದ್ಲು ಸ್ವರ್ಗ ತೋರಿಸಿ ಆಮೇಲೆ ನರ್ಕಕ್ಕೆ ತಳ್ಳೋದು. ಅಲ್ಲ ರೀ, ಇದೆಲ್ಲ ಅಧಿಕ ಪ್ರಸಂಗ ಮಾಡೋ ಬದಲು ಒಂದ್ ಪಾರ್ಟ್ ಟೈಮ್ ಕೆಲಸ ನೋಡ್ಕೋಬಹುದಲ್ವಾ? ಲೇ, ನನ್ ಮಾನ ಮರ್ಯಾದೆ ಹೋಗುತ್ತೆ ಕಣೆ. ಸಾರಿ ಮಮ್ಮಿ. ತಪ್ಪು ನಿಂದಲ್ಲ, ನಮ್ಮಿಬ್ರದು. ನಾವ್ ಈ ರೀತಿಯಾಗಿರ್ಬೇಕು ಅಂತ ಅದೆಷ್ಟು ಸಮಯದಿಂದ ಅಂದ್ಕೋತಾ ಇದ್ದೆ ಗೊತ್ತಾ? ಮೇಡಮ್ 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 ನೋಡಿ ನೋಡಿ ವಿಡಿಯೋ ನೋಡಿ, ಸೂಪರ್ ಆಗಿದೆ ನೋಡಿ. ನಾನು ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ನನಗಿದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ. ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಪದೇ ಪದೇ ನನಗೆ ಯಾಕೆ ತಂದು ತೋರಿಸ್ತೀರಾ? ನೀವು ಅಪ್ಡೇಟ್ ಆಗ್ಬೇಕು ಸುಶೀಲಾ ಅವರೇ. ಇದು ಈಗ ಟ್ರೆಂಡ್, ಇದಿಲ್ಲದೆ ಲೈಫೇ ಇಲ್ಲ ಅಂತ. ನೋಡಿ, ಇದೇ ನನ್ನ ಲೈಫು. ಈಕೆ ಸುಶೀಲಾ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ನಲ್ಲಿ ಅಕೌಂಟೆಂಟ್. ಇವ್ರದ್ದು ಲೆಕ್ಕಾಚಾರದ ಬದುಕು. ವೆರಿ ಸಿಂಪಲ್ ಅಂಡ್ ಡೀಸೆಂಟ್ ಗೃಹಿಣಿ. ಇವರು ಸ್ಮಾರ್ಟ್ ಫೋನ್ ಬಳಸದೇ ಇರೋದಕ್ಕೆ 2 ಕಾರಣಗಳಿವೆ. ಅದು ಇವ್ರ ಮನೆಯಲ್ಲೇ ಇದೆ. ಮೊದಲನೆಯ ಕಾರಣ ಈಕೆ ಗಂಡ. ಹೆಸರು ಹೇಮಂತ್. ಸದ್ಯಕ್ಕೆ VRS ತಗೊಂಡು ಮೊಬೈಲ್ನಲ್ಲೇ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇವರದ್ದು ಮತ್ತು ಇವರ ಹಳೆ ಫ್ರೆಂಡ್ಸ್ಗಳದ್ದು ಒಂದು ವಾಟ್ಸಾಪ್ ಗ್ರೂಪ್. ಅದರಲ್ಲಿ ಲೋಕ ಉದ್ಧಾರ ಮಾಡೋ ಆಲೋಚನೆಗಳ ಮಾತುಕತೆ, ಗಾಸಿಪ್ಸ್ ಎಲ್ಲ ನಡೆಯುತ್ತೆ. ಹೆಂಡತಿ ಅಂದರೆ ಒಂದು ಸ್ವಲ್ಪ ಹೆದರಿಕೆ. 2ನೇ ಕಾರಣ ಇವರಿಬ್ಬರ ಒಬ್ಬನೇ ಮಗ ಸುಮಂತ್. ಸುಶೀಲಳ ಶೀಲ ತೆಗೆದು ಅದಕ್ಕೆ ಹೇಮಂತನ ಮಂತ ಸೇರಿಸಿ ಆಗಿದ್ದು ಸುಮಂತ. ಯಾವಾಗ್ಲೂ ಮೊಬೈಲ್ನಲ್ಲಿ. ಅದು ಈಗ ಆನ್ಲೈನ್ ಎಜುಕೇಶನ್ ಶುರು ಆದ್ಮೇಲಂತೂ ಬಿಡಿ. ಟಿಕ್ ಟಾಕ್ ಇಂಡಿಯಾದಲ್ಲಿ ಬ್ಯಾನ್ ಆದ್ಮೇಲೆ ಈಗ ಇಂಡಿಯಾದಲ್ಲಿ ರೀಲ್ಸ್ ಕಿಂಗ್. ಮರಿಬೇಡ. ಫೇಸ್ಬುಕ್, ಸ್ನ್ಯಾಪ್ಚಾಟು, ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿಯ ಬ್ರೈಟ್ ಸ್ಟೂಡೆಂಟ್. ಇವರಿಬ್ರು ಮೊಬೈಲ್ನಲ್ಲಿ 24x7. ಸುಮನ್, ಏನ್ ಮಾಡ್ತಾ ಇದೀಯಾ? ಸರಿ, ಬೇಗ ಬಾ. ಸ್ವಲ್ಪ ಕಾಲ್ ತೆಗೀರಿ. ರೀ, ಟವಲ್ ಮರ್ತು ಬಂದ್ಬಿಟ್ಟೆ. ಒಂದ್ ಟವಲ್ ಕೊಡಿ. ರೀ, ಒಂದ್ ಟವಲ್ ಕೊಡಿ ಹಿಂದೆ. ಅಯ್ಯೋ, ನಾನ್ ಕೇಳಿದ್ದು ಟವಲ್ಲು. ಟವಲ್ ತಗೊಂಡೋಗಿಲ್ವೇನೆ? ಮೈ ಮೇಲೆ ಜ್ಞಾನನೇ ಇಲ್ಲ ಈ ಮನುಷ್ಯ. ಮಾಡ್ತೀನಿ, ನನಗಿಷ್ಟು ಸಾಕು. ಏನಪ್ಪ, ಫೋನ್ಗಳೇ ಸ್ಮಾರ್ಟ್ ಆಗಿದೆ.
ನಡೀರಿ ಒಳಗೆ. ಇದೇ ಆಯ್ತು. ನೋಡಿ, ಹೊಸ ಎಡಿಟಿಂಗ್ ಆ್ಯಪಲ್ಲಿ ಎಡಿಟ್ ಮಾಡಿದ್ದು ಸ್ವಲ್ಪ ನೋಡಿ. ಸುಮ್ಮನೆ ಇರ್ತೀರಾ? ಹೇಗಿದೆ ನೋಡಿ. ಹೇಗೆ ಶಾಕ್ ಆಯ್ತಾ? ಅಲ್ಲ ರೀ, ಇದೆಲ್ಲ ಅಧಿಕ ಪ್ರಸಂಗ ಮಾಡೋ ಬದಲು ಒಂದ್ ಪಾರ್ಟ್ ಟೈಮ್ ಕೆಲಸ ನೋಡ್ಕೋಬಹುದಲ್ವಾ? ದುಡಿಯುವಷ್ಟು ದುಡ್ದಾಯ್ತು, ಇನ್ನೇನಿದ್ರು ರಿಟೈರ್ಡ್ ಲೈಫು ಎಂಜಾಯ್. ನೀವು ನಿಮ್ ಮೊಬೈಲು ಇಷ್ಟೇ ಆಯ್ತು. ಸುಮನ್, ಎಂತ ಅಮ್ಮ? ಏನ್ ಮಾಡ್ತಿದ್ಯೋ? ಅದು ಸಬ್ಜೆಕ್ಟ್ ಗ್ರೂಪ್ ಡಿಸ್ಕಷನ್. ಬೇಡದಿರೋ ವಾಯ್ಸಲ್ಲಿ ಅದೆಂತ ಡಿಸ್ಕಷನ್? ಸರಿ ಬಾ, ಊಟ ಮಾಡಿ ಬೇಗ ಮಲ್ಕೋ. ಬಂದೆ ನೀನ್ ನಡಿ, ಬಂದೆ. ಒಂದ್ ನಿಮಿಷ. ಏಯ್ ಏಯ್, ಹೇಮಂತ ಏನ್ ಮಾಡ್ತಾ ಇದೀಯಾ? ಇನ್ನೇನು ಮಾಡೋದು, ರಾತ್ರಿ ಆಯ್ತಲ್ಲ ಮಲ್ಕೊಳ್ಳೋದು. ಅಲ್ಲ, ಈ ಗೋವಿಂದ ರಾತ್ರಿ ಆದ್ಮೇಲೆ ಎಲ್ಲಿ ಮಾಯ ಆಗ್ತಾನೋ ಆ ದೇವರಿಗೆ ಗೊತ್ತು. ನನ್ಗೊತ್ತು, ಈಗ ಸರೋವರ ಬಾರಲ್ಲಿ ಕುಡಿತಿರ್ಬೇಕು. ಹೇಮಂತ, ಏನೋ ಪಾರ್ಟಿ ಇಲ್ವಾ ಇವತ್ತು? ಪಾರ್ಟಿ ಮಾಡೋಣ, ತುಂಬ ದಿನ ಆಯ್ತಲ್ಲ ಸಿಗದೆ. ನಿಂದು ಕಪ್ಪಣೆ ತಗೊಂಡು ಒಂದು ಬಾಟ್ಲು ಆ ರಾಕ್ಷಕನಿಗೆ ಹೇಳಿ ಸೋಡಾ ಮತ್ತು ಸ್ನ್ಯಾಕ್ಸ್ ತರಕೇಳೋಣ. ನಮ್ಮ ರೆಗ್ಯುಲರ್ ಪ್ಲೇಸಲ್ಲಿ ಪಾರ್ಟಿ ಮಾಡೋಣ, ಆಯ್ತಾ? ನನ್ನ ಕರ್ಮ. ಅದು ಏನ್ರಿ ಇದು? ದಿನ ರಾತ್ರಿ ಬರೀ ಇದೇ ಆಯ್ತು. ಅಲ್ಲ, ಒಂದಿನಾದ್ರೂ ನನಗೆ ನೆಮ್ಮದಿಯಾಗಿ ಮಲ್ಗಕ್ ಬಿಟ್ಟಿದ್ದೀರಾ? ವಯಸ್ಸು 60 ಆಯ್ತು. ಸುಮ್ಮನೆ ಫೋನ್ನ ಪಕ್ಕಕ್ಕಿಟ್ಟು ನೆಮ್ಮದಿಯಾಗಿ ಮಲ್ಕೊಳ್ಳಿ. ಇನ್ನೊಂದ್ಸಲ ಸದ್ ಬಂದ್ರೆ ಆ ಮೊಬೈಲ್ನ ಕಿತ್ ಬಿಸಾಕ್ಬಿಡ್ತೀನಿ. ಕೊಡಿ. ಕೊಡೆ ಕೊಡೆ, ನೀನು ಬೈದೆಲ್ಲ ಗ್ರೂಪಿಗೆ ಹೋಯ್ತು ಕಡೆ. ಅಯ್ಯ ಕರ್ಮ. ಹೋದ್ರು ಹೋಗ್ಲಿ, ಮಲ್ಕೊಳ್ಳಿ ನೀವು ಸುಮ್ಮನೆ ಮಲ್ಕೊಳ್ಳಿ. ಕೊಡೆ ಮಲಗಿಂದೆ. ಸಿಂಪಲ್ ಡಿಂಪಲ್. ಹಾಯ್ ಸೂಪರ್ ಮಗ. ಹಾಯ್ ಡಿಂಪಲ್ ಕ್ವೀನ್. ಸಿಂಪಲ್ ಡಿಂಪಲ್. ಹೌ ಈಸ್ ಯು? ಯು ಲುಕ್ ಹ್ಯಾಂಡ್ಸಮ್. Can I see your dimple? Huh? Oh. You. I want to see you. Can I make a video call? I want to see you without clothes. I will call you in the morning. Morning 10? Oh, you. Bantu photo.
ಹೇಮಂತನಿಗೆ ಸೀಮಂತ ಆಗಿರ್ಬೇಕು. ಒಂದೇ ಒಂದು ರಿಪ್ಲೈ ಇಲ್ಲ. ಹೆಂಡತಿ ಗರಂ ಆದಾಗಿದೆ. ಏಟೇನಾದ್ರೂ ಬಿತ್ತ ಹೇಮಂತ? ಹೇಮಂತ್ ಆಫ್ಲೈನ್ ಹೋಗ್ಬಿಟ್ಟ ಕಣ್ರು. ನನ್ನ ಹೆಂಡತಿ ಕೂಡ ಗುರಾಯಿಸ್ತಾ ಇದ್ದಾಳೆ. ಗುಡ್ ನೈಟ್ ಕಣ್ರು. ನಾನು ಮಲಗ್ತಾ ಇದ್ದೀನಿ. ಗುಡ್ ನೈಟ್. ನಿಮ್ದೆಲ್ಲ ಸ್ವಲ್ಪ ಅತಿ ಆಯ್ತು ಕಣ್ರ, ಆದರೂ ಗುಡ್ ಮಾರ್ನಿಂಗ್. ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ವಾ ನಿಮಗೆ? ಬಾತ್ರೂಮಲ್ಲಿ ಬಿಡಲ್ವಲ್ಲ ಮೊಬೈಲ್ನ. ಬೆಳಿಗ್ಗೆ ಬೆಳಿಗ್ಗೆ ಗರಂ ಆಗವಳೆ. ಭಕ್ತಿಗೀತೆ ಹಾಕೊಳ್ತೀನಿ. ಎಷ್ಟೊತ್ತು ನಿಮ್ದು? ನನಗೆ ಲೇಟ್ ಆಗ್ತಾ ಇದೆ. ನಿಮಗೆ ಕಾಯಕ್ಕಾಗಲ್ಲ. ನಾನು ಆಫೀಸಿಗೆ ಹೊರಟೆ. ನಿಮ್ಮ ಮಗರಾಯ ಇನ್ನೂ ಮಲಗಿದ್ದಾನೆ. ರಾತ್ರಿ ಇಡೀ ಮೊಬೈಲ್ ಜೊತೆ ಹೊರಲಾಡ್ತಿದ್ದ. ಸ್ಟಡಿ ಮಾಡ್ತಿದ್ದಿರ್ಬೇಕು. ಹೇಳ್ತಾನೆ ಬಿಡು, ಇನ್ನೇನು ಎಕ್ಸಾಮಿಗೆ ಟೈಮ್ ಇದೆಯಲ್ಲ. ರಾತ್ರಿ ಇಡೀ ನಡೀತಿತ್ತು ಸ್ಟಡೀಸು. ನೋಡಿ, ಬ್ರೇಕ್ಫಾಸ್ಟ್ ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ, ಅವನಿಗೆ ಎಬ್ಸಿ ಹಾಕೊಡಿ. ಹಾಂ, ದಿನ ಇಡೀ ಮೊಬೈಲಲ್ಲಿ ಮೈ ಮರೆತು ರೇಷನ್ ತರಕ್ ಮರಿಬೇಡಿ ಆಯ್ತಾ? ಹಾಂ. ಎಲ್ಲ ನನ್ನ ಕರ್ಮ, ಬರೀ ಹೇಳೋದೇ ಆಯ್ತು. ಅಯ್ಯೋ, ಬ್ಯಾಗ್. ರೀ, ರೇಷನ್ ತರದ್ ಮರಿಬೇಡಿ ಆಯ್ತಾ? ರೀ, ನಾ ಹೇಳಕ್ ಕೇಳಿಸ್ತಾ? ನೀನೇನು ಹೋಗಿಲ್ವಾ? ಇವನಿಗೆ ಚಿಕ್ಕ ವಯಸ್ಸಲ್ಲಿ ಮೊಬೈಲ್ ಕೊಟ್ಟಿದ್ದೆ ತಪ್ಪಾಯ್ತು. ಆಗ ಎತ್ಕೊಂಡಿದ್ದು ಇನ್ನೂ ಬಿಟ್ಟಿಲ್ಲ. ಎಂತಪ್ಪ? ಹೇಳೋ, 10 ಗಂಟೆ ಆಯ್ತು. 10 ಗಂಟೆನಾ? ಅಪ್ಪ, ರೇಸ್ ಎಲ್ಲಿದೆ? ಏನದು? ಸರಿ. ಏನಾಯ್ತು? ಏನಿಲ್ಲ.
ಕಾಲ್ ಬರ್ತಾ ಇದೆ. ಹಲೋ ಹಲೋ ಹಲೋ, ಏನು ಕಾಣಿಸ್ತಾ ಇಲ್ಲ. ಹಾಂ ಹಲೋ ಹಲೋ ಹಾಂ ಹಲೋ. ಅಯ್ಯೋ ಇದ್ಯಾರಪ್ಪ ಹುಡುಗಿ? ತುದು ಎಂಥ ಕೆಲಸ ಆಯ್ತಪ್ಪ. ಶೀ ಅಯ್ಯೋ ಏನು ಮಾಡೋದು? ಈ ಹುಡುಗಿ ಬೇರೆ ನೋಡ್ಬಿಟ್ಲು, ಇವನು ಬೇರೆ ಒಳಗಿದ್ದಾನೆ. ಥೂ, ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ. ಯಾರವಳು? ಅಯ್ಯೋ ಸಿಂಪಲ್ ಡಿಂಪಲ್ ಸಿಂಪಲ್ ಕ್ವೀನ್. ನಿಮಗೆ ಟವಲ್ ಗಟ್ಟಿ ಕಟ್ಕೊಳ್ಳಿಕ್ಕಾಗಿಲ್ವಾ? ಈಗ 1 ಲಕ್ಷ ಕೊಡ್ಬೇಕಂತೆ, ಇಲ್ಲಾಂದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತಾಳಂತೆ. ಅದಕ್ಕೆ ಯಾಕಂತೆ 1 ಲಕ್ಷ ಕೊಡಬೇಕು? ನಿಮಗೆ ಯಾರು ಹೇಳ್ತಾರೆ? ನೀವು ನನ್ನ ಫೋನ್ ಮುಟ್ಲಿಕ್ಕೆ ಯಾಕೆ ಹೋದದು? ಅಲ್ಲ, ರಿಂಗ್ ಆಯ್ತಲ್ಲ, ಯಾರು ಅಂತ ನೋಡಕ್ ಹೋಗಿದ್ದೆ. ನಂಗೆ ಯಾರು ಕಾಣಲಿಲ್ಲ, ನೆಟ್ವರ್ಕ್ ಇಲ್ಲ ಅಂತ ಮೇಲೆ ಹಿಂಗೆ ಎತ್ಬಿಟ್ಟೆ. ಅಷ್ಟೊತ್ತಿಗೆ ಟವಲ್ ಜಾರಿ ಬಿತ್ತು. ಅದು ಜಾರಿ ಬಿದ್ದ ತಕ್ಷಣ ಎಲ್ಲಿಂದ ಬಂದ್ಲೋ ದೇವರಿಗೆ ಗೊತ್ತು. ಅವಳು ಸರಿ ಇಲ್ಲ, ನಂಬೇಡ. ಹುಡುಗಿ ಅಲ್ಲ, ನಮ್ಮ ಟೈಮ್ ಸರಿ ಇಲ್ಲ. ಅವಳು ನಿನ್ನ ಫ್ರೆಂಡ್ ಅಲ್ವಾ? ಅಲ್ಲಪ್ಪ. ನಿನ್ನ ಗ್ರೂಪ್ ಡಿಸ್ಕಷನ್ ನೋಡಲ್ವಾ? ಅಲ್ಲ, ಅದು ಹನಿ ಟ್ರ್ಯಾಪ್. ಹಂಗಂದ್ರೆ ಅದೇಪ್ಪ, ಟಿ ವಿ ನ್ಯೂಸ್ ನೋಡಿಲ್ವಾ? ಅದು ಇದು ವಿಡಿಯೋ ಕಾಲ್ ಮಾಡಿ ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ ಅದು. ಹಾಂ ಹಾಂ ಹಾಂ. ನಂಗೆ ಅರ್ಥ ಆಗಿಲ್ಲ ಕಣೋ, ಸ್ವಲ್ಪ ಬಿಡಿಸಿ ಹೇಳೋ. ಅದೇ ಅಪ್ಪ, ಮೊದಲಿಗೆ ಬ್ಯಾಡ್ದಿದ್ದೆಲ್ಲ ಫೋಟೋಸ್ ಕಳಿಸ್ತಾರೆ, ಆಮೇಲೆ ನಮಗೆ ಕಳಿಸ್ಲಿಕ್ಕೆ ಹೇಳ್ತಾರೆ. ಅದನ್ನು ರೆಕಾರ್ಡ್ ಮಾಡಿಕೊಂಡು ದುಡ್ಡು ಕಳಿಸಿಲ್ಲ ಅಂದರೆ ವೈರಲ್ ಮಾಡ್ತೇವೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ ಅದು. ಓಹ್, ಮೊದಲು ಸ್ವರ್ಗ ತೋರಿಸಿ ಆಮೇಲೆ ನರ್ಕಕ್ಕೆ ತಳ್ಳೋದು. ಹಾಂ ಹಾಂ, ಒಂದು ನಿಮಿಷ. ಅದಕ್ಕೆ ನೀನು ಆಚೆಚೆ ಅಣ್ಸುಟ್ಟ ಬೇಕು ನಂಗೆ ಓಡಾಡ್ತಿದ್ದಿದ್ದು? ಅದು ಅದು ರಾಂಗ್ ನಂಬರ್, ತಪ್ಪಿ ಬಂದು. ಅದು ಬಿಡಿ, ಈಗ ನಿಮ್ಮ ವಿಡಿಯೋ ಕಾಲ್ ಅವಳ ಹತ್ರ ಇದೆ. 1 ಲಕ್ಷ ಕೊಡಲಿಲ್ಲ ಅಂದರೆ ವೈರಲ್ ಮಾಡ್ತಾಳಂತೆ. ನಿಮ್ಮ ಮಾನ ಮರ್ಯಾದೆನೇ ಹೋಗ್ತದೆ ಆಮೇಲೆ. ನಂದಲ್ಲ, ನಿಂದು ಹೋಗ್ಬೇಕಾಗಿತ್ತು. ಅಪ್ಪಿ ತಪ್ಪಿ ನಾನು ಸಿಗಾಕೊಂಡೆ. ಈಗೇನು ಮಾಡೋದು? ನಾನು VRS ದುಡ್ಡೆಲ್ಲ ಈ ಮನೆ ಕಟ್ಟೋಕ್ಕೆ ಯೂಸ್ ಮಾಡಿದ್ದೀನಿ. ಜಾಸ್ತಿ ಅಂದರೆ 5,000 ಕೊಡ್ಬೋದಪ್ಪ. ಅಷ್ಟಕ್ಕೆ ಮುಗಿಸ್ತಾಳ ಕೇಳು. ಅಷ್ಟಕ್ಕೆಲ್ಲ ಒಪ್ಲಿಕ್ಕಿಲ್ಲ. ಹೇಳಿ ನೋಡು. ಆಗೋದಿಲ್ಲ ಅಂದರೆ ಅಷ್ಟೇ ಇರೋದಂತ ಹೇಳು. ಏನಂತೆ? ಇರಿಯಪ್ಪ. ಓಕೆ ಅಂತಾನೆ? ಶೇ, ಏನಾದರೂ ಹೇಳೋ. ನಾವು ಕೇಳಿದ್ದು 1 ಲಕ್ಷ, ಅದಕ್ಕಿಂತ 1 ರೂಪಾಯಿ ಕಮ್ಮಿ ಆದರೂ ವಿಡಿಯೋ ಲೀಕ್ ಮಾಡ್ತಾರಂತೆ. ನೌ ವಿ ಹ್ಯಾವ್ 5,000 ಓನ್ಲಿ. ಇಫ್ ಓಕೆ ಐ ವಿಲ್ ಸೆಂಡ್. ಓಕೆ ಅಂತಾನೆ? ಇರಿಯಪ್ಪ, ರಿಪ್ಲೈ ಬರಬೇಕಲ್ವಾ? ಓಕೆ, ಸೆಂಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. 5,000 ಅವ್ರ ನಂಬರ್ ಗೂಗಲ್ ಪೇ ಮಾಡಬೇಕಂತೆ. ಕೇಳಿದರೆ ವಿಧಾನಸೌಧದಲ್ಲಿ ಕೊಟ್ಬಿಡ್ತಾರೆ. ನೋಡಿದ್ಯಾ, 5,000ದಲ್ಲಿ ಮುಗ್ದೋಯ್ತಲ್ಲ. ಹೌದೌದು, ಇದು ಬರೀ ಅಡ್ವಾನ್ಸ್ ಅಷ್ಟೇ. ಮಿಕ್ಕಿದ ರಾತ್ರಿ ಅಷ್ಟೊತ್ತಿಗೆ ಅರೇಂಜ್ ಮಾಡಬೇಕು. ಹಾಂ, ಯಾಕೆ ನೀವಿಬ್ರು ಹೀಗೆ ಕೂತಿದ್ದೀರಾ? ಜಗಳ ಮಾಡ್ಕೊಂಡ್ರಾ? ಹಾ, ಕಿಚನಲ್ಲಿ ಏನಾದರೂ ಆಯ್ತಾ? ಏನ್ ನಿಮಗೆ ಬಾಯಿಲ್ವಾ? ಏನಾಯ್ತು ಅಂತ ಯಾರಾದರೂ ಹೇಳಿ. ಎಲ್ಲ ಅವನಿಂದ ಆಗಿರೋದು. ಆಹಾ, ನನ್ನಿಂದ ಅಲ್ಲ, ಎಲ್ಲ ಅವರಿಂದ ಆಗಿದ್ದು. ಏನು ನನ್ನಿಂದ ಆಗಿರೋದು? ನಿಮ್ಗೆ ಬೇಕಿತ್ತು ಮತ್ತೆ? ನೀವಿಬ್ರು ಜಗಳ ಮಾಡೋದನ್ನ ನಿಲ್ಲಿಸಿ ಏನಾಯ್ತು ಅಂತ ಸರಿಯಾಗಿ ಹೇಳಿ. ನೀನು ಅವಳ ಹತ್ರ ಮಾತಾಡಿದಕ್ಕೆ ಇಷ್ಟೆಲ್ಲ ಆಯ್ತು. ನನ್ನ ಕಾಲ್ ನೀವು ಯಾಕೆ ಪಿಕ್ ಮಾಡಿದ್ದು? ಟವಲ್ ಗಟ್ಟಿ ಕಟ್ಲಿಕ್ಕೆ ಆಗಿಲ್ಲ ನಿಮ್ಗೆ? ಆ ವಿಷಯ ಯಾಕಿಲ್ಲ? ನನಗೆ ಗೊತ್ತಿತ್ತು, ಈ ಮೊಬೈಲಿಂದ ಯಾವತ್ತಾದ್ರೂ ಏನಾದ್ರೂ ಆಗುತ್ತೆ ಅಂತ. ಅದ್ಯಾರೋ ರ್ಯಾಪರ್ ಅಂತೆ. ಹಾ, ದೊಡ್ಡ ಎಮಿನೆಮ್. ರ್ಯಾಪರ್ ಅಲ್ಲ, ಅದು ಟ್ರ್ಯಾಪರ್. ಯಾರಾದ್ರೇನು
ಸಿಕ್ಕಿ ಬಿದ್ದದ್ ನಾನಲ್ವಾ? ನೋಡಿ, ಈಗ ಸರಿಯಾಗಿ ಬಿಡಿಸಿ ಏನಾಯ್ತು ಅಂತ ಹೇಳಿ. ಅದು ಏನಾಯ್ತು ಅಂತಂದ್ರೆ, ಅವನು ಫೋನ್ ಬಂತು, ನಾನು ಯಾರು ಅಂತ ನೋಡಕ್ ಹೋದೆ. ಆಮೇಲೆ ಹೋಗಿ ನೋಡ್ತಾ ಇದ್ದೀನಿ, ನನಗೇನು ಕಾಣಿಸ್ಲಿಲ್ಲ. ನಾನು ಹಿಂಗ್ ಮಾಡಿ ನೋಡಿದೆ, ಹಂಗ್ ಮಾಡಿ ನೋಡಿದೆ, ಅಷ್ಟರಲ್ಲಿ ನನ್ನ ಟವಲ್ ಜಾರ್ಬಿಡ್ತು. ಆಮೇಲೆ ನೋಡ್ತಾ ಇದ್ದೀನಿ, ಅವಳು ಯಾರೋ ರಾಕ್ಷಸಿ ನೋಡ್ತಾ ಇದ್ದಾಳೆ. ಯಪ್ಪ, ಹೆಂಗಿದ್ಲು ಅಂತಂದ್ರೆ ಎಲ್ಲ ಇವನ್ ಫ್ರೆಂಡ್ಸು. ಟವಲ್ ಬಿದ್ದ ತಕ್ಷಣ ಎಲ್ಲಿಂದ ಬಂದ್ಲು ಅಂತ ಗೊತ್ತಿಲ್ಲ. ಅದರಲ್ಲಿ ನಂದೇನು ತಪ್ಪಿಲ್ವೇ? ಅವಳು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಎಲ್ಲ ಇವನು ಸ್ನೇಹಿತರೆಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ, ನೀವು ನನ್ನ ಮೇಲೆ ತಗೋಗಿಲ್ಲ ಅಷ್ಟೇ. ಅವಳು ನೋಡಿದ್ದು ನನ್ನ ತಪ್ಪು. ನಿಮ್ಮ ತಪ್ಪದು. ಏನಾದರೂ ಹೇಳೆ, ಅದು ತಪ್ಪಿ ಜಾರಿ ಹೋಯ್ತು ಟವಲು. ನೋಡಿದೆಯಲ್ಲ ವಿಡಿಯೋ. ನಿಮಗೆ ಹೀಗೆ ಆಗ್ಬೇಕಿತ್ತು. VRS ತಗೊಂಡು ಮನೆ ಕಟ್ಟಿದ ಕೂಡ್ಲೆ ನಿಮ್ ಜವಾಬ್ದಾರಿ ಮುಗೀತು ಅಂದ್ಕೊಂಡ್ರಿ ಅಲ್ಲ? ಏನ್ ಹೇಳಿದ್ರಿ ನೀವು? ಇನ್ನ ನಾನು ದುಡಿಯೋದಿಲ್ಲ, ಲೈಫ್ ಪೂರ್ತಿ ಎಂಜಾಯ್ಮೆಂಟ್ ಅಂತ ಅಲ್ಲ? ನೋಡಿದ್ರಲ್ಲ, ಎಂಜಾಯ್ಮೆಂಟ್. ಈ ವಯಸ್ಸಿನ ನಿಮ್ ಮಗನಿಗೆ ಬುದ್ಧಿ ಹೇಳೋದು ಬಿಟ್ಟು ಈ ನೀವೇ 24 ಗಂಟೆ ಮೊಬೈಲ್ ಇಟ್ಟು ಕೂತ್ರೆ ಅವ್ನು ನಿಮ್ಮಿಂದ ಏನ್ ಕಲಿತಾನೆ ಹೇಳಿ? ಮಮ್ಮಿ ಸಾರಿ, ತಪ್ಪು ನಂದು. ತಪ್ಪು ನಿಂದಲ್ಲ, ನಮ್ಮಿಬ್ರದು. ಒಬ್ಬನೇ ಮಗ ಅಂತ ಕೇಳಿದೆಲ್ಲ ಕೊಡಿಸ್ತಾ ಇದ್ವಿ ನೋಡು, ತಪ್ಪು ನಮ್ದು. ಹೋಗ್ಲಿ, ಈ ಘಟನೆಯಿಂದಾದ್ರೂ ನೀವು ಬುದ್ಧಿ ಕಲ್ತಿದ್ಯಾ ಅಂತ ತಿಳ್ಕೊತೀನಿ. ನಿಮಗೂ ಸೇರಿ. ಸಾರಿ ಕಣೆ. ಏನಿವತ್ತು ಇಬ್ರು ಜೊತೆಗೆ, ಅದು ಇಷ್ಟು ಬೇಗ? ಇನ್ ಮುಂದೆ ಹೀಗೇನೆ. ನಾನು ಸಹ. ನೀವು ಹೀಗೆ ಇದ್ರೆ ನನಗೂ ಸಂತೋಷನೇ. ನಾವ್ ಈ ರೀತಿಯಾಗಿ ಇರ್ಬೇಕು ಅಂತ ಅದೆಷ್ಟು ಸಮಯದಿಂದ ಅನ್ಕೋತಾ ಇದ್ದೆ ಗೊತ್ತಾ? ಆದ್ರೆ ಅದು ಈ ರೀತಿಯಿಂದ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಲ್ರೂ ಜೊತೆಗೆ ಒಂದೇ ಟೇಬಲ್ ಅಲ್ಲಿ. Now, this is a family. ತಗೊಳ್ಳಿ. ಥ್ಯಾಂಕ್ಸ್ ಕಣೆ. ಸಾರಿ ಮಮ್ಮಿ. ಅಯ್ಯೋ, ಈ ಸಾರಿಗಿರಿ ಎಲ್ಲ ಬೇಡ. ನಿನ್ ಸ್ಟಡೀಸ್ ಕಡೆ ಗಮನ ಕೊಡು. ಹಾ ತಗೊಳ್ಳಿ ತಗೊಳ್ಳಿ, ತಿನ್ನಿ. ಬಿಸಿ ಬಿಸಿಯಾಗಿ ತಿಂದ್ರೇನೆ ಚೆನ್ನಾಗಿರುತ್ತೆ. ಹೇಗಿದೆ? ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಸೂಪರ್. ಗುಡ್. ನಿನಗಂತೂ ಬಿಸಿ ತಿಂದು ಅಭ್ಯಾಸನೇ ಇಲ್ಲ. ನೀನ್ ತಿಂದಿರೋ ತಿಂತಿಲ್ಲ ಅನ್ಸುತ್ತಲ್ವಾ? ಡೈರೆಕ್ಟ್ ಲಂಚ? ಇನ್ಮೇಲೆ ತಿಂತೀನಿ. ಮಮ್ಮಿ ಬಾಯ್. ಓಹ್, ನಿನ್ನೆ ರಾತ್ರಿ ಏನಾಯ್ತು ಅಂತ ನಿಮ್ಗೆ ಹೇಳಲೇ ಇಲ್ವಲ್ಲ? ಫೋನ್ ಮಾಡಿ ಸ್ಪೀಕರ್ ಹಾಕು. ಅಮೌಂಟ್ ರೆಡಿನಾ? ನೀವು ಯಾವ್ದೋ ವಿಡಿಯೋ ಮಾಡಿದ್ರಲ್ಲ, ಅವ್ರ ಹಿಂದೆ ಮಾತಾಡ್ತಾ ಇರೋದು. ನಾವು ನಿಮಗೆ ಯಾವ ಅಮೌಂಟು ಕೊಡಲ್ಲ. ನೀವು ಆ ವಿಡಿಯೋನ ಶೇರ್ ಮಾಡ್ತೀರಾ, ಸಿನಿಮಾ ಮಾಡ್ತೀರಾ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆ ವಿಡಿಯೋನ ಯಾರು ನೋಡಿದ್ರು ನನಗೆ ಏನ್ ಬೇಜಾರಿಲ್ಲ. ನನ್ನ ಮಾನ ಮರ್ಯಾದೆ ಹೋಗುತ್ತೆ ಕಣೆ. ವಾಟ್ಸಪ್ಪಲ್ಲಿ ಏನಾದ್ರು ಬಂದ್ರೆ ನನ್ನ ಕತೆ ಅಷ್ಟೇ. ನೀವು ದುಡ್ಡು ಕೊಟ್ರು ಮರ್ಯಾದೆ ಹೋಗುತ್ತೆ. ಹೌದಾ? ಹೌದು. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.